ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶಗಳು ಬಂತು. ಎರಡೂ ರಾಜ್ಯಗಳಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ತಮಗೆ ಆಗಲೇ ಮಾಹಿತಿ ಇರುತ್ತೆ. ಹರಿಯಾಣದಲ್ಲಿ ಕಾಂಗ್ರೆಸ್ ತನ್ನದೇ ಕೆಲವು ತಪ್ಪುಗಳಿಂದ ಮತ್ತು BJPಯ ಒಂದಷ್ಟು ತಂತ್ರಗಾರಿಕೆ ಕುತಂತ್ರಗಳಿಂದ ಸೋಲನ್ನು ಅನುಭವಿಸಬೇಕಾಯಿತು ಕಾಂಗ್ರೆಸ್. ಎರಡನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಧಿಕಾರಕ್ಕೆ ಬಂದಿದೆ. ಸೊ ಜಮ್ಮು ಕಾಶ್ಮೀರದ ವಿಚಾರವಾಗಿ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಆದರೆ ಹರಿಯಾಣ ಚುನಾವಣೆಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಯ ಅವಶ್ಯಕತೆ ಇದೆ. ಯಾಕಂದರೆ ಇದು ಕಾಂಗ್ರೆಸ್ಗೆ ಸುಲಭ ತುತ್ತಾಗಬೇಕಾಗಿತ್ತು, ಸುಲಭವಾಗಿ ಗೆಲ್ಲಬೇಕಾಗಿತ್ತು. ಯಾಕೆಂದರೆ BJP ಸಾಕಷ್ಟು ತಪ್ಪುಗಳನ್ನು ಮಾಡಿತ್ತು. ಜನರ ಆಕ್ರೋಶ ಇತ್ತು, ರೈತರ ಆಕ್ರೋಶ ಇತ್ತು, ಯುವಕರ ಆಕ್ರೋಶ ಇತ್ತು, ನಿರುದ್ಯೋಗ, ಬೆಲೆ ಏರಿಕೆ, ಸಾಕಷ್ಟು ವಿಚಾರಗಳಿತ್ತು ಹರಿಯಾಣದಲ್ಲಿ BJP ಸೋಲೋದಕ್ಕೆ. ಆದರೂ ಸಹ BJP ಅನಾಯಾಸವಾಗಿ ಗೆದ್ದುಕೊಂಡಿದೆ. ಅದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ. ಯಾಕೆ ಕಾಂಗ್ರೆಸ್ ಸೋತಿತು? ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ತಾ ಆ ಎಲ್ಲ ವಿಶ್ಲೇಷಣೆಯನ್ನು ಈಗ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಬ್ಮಿಷನ್. ಮೊದಲ ಬಾರಿಗೆ ನನ್ನ ಎಕ್ಸಿಟ್ ಪೋಲ್ಸ್ ತಪ್ಪಾಗಿದೆ. ಹರಿಯಾಣ ವಿಚಾರದಲ್ಲಿ ಕೊಟ್ಟಂತಹ ನನ್ನ ಎಕ್ಸಿಟ್ ಪೋಲ್ಸ್ ತಪ್ಪಾಗಿದೆ. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ತಪ್ಪಾಗಿಲ್ಲ. ಆಲ್ಮೋಸ್ಟ್ ಅದೇ ಬಂದಿದೆ. 5-10 ಸೀಟು ಆ ಕಡೆ ಈ ಕಡೆ ಅಷ್ಟೇ. ಅದು ನಾರ್ಮಲ್ ಆಗಿ ಬರುತ್ತೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗಳನ್ನು ಪರ್ಫೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ದೆ, ಎಕ್ಸಿಟ್ ಪೋಲ್ಸ್ ಮಾಡಿದ್ದೆ. 2024ರ ಲೋಕಸಭಾ ಚುನಾವಣೆಯನ್ನು ಪರ್ಫೆಕ್ಟಾಗಿ ಎಕ್ಸಿಟ್ ಪೋಲ್ ಮಾಡಿದ್ದೆ. ಇಡೀ ದೇಶ, ಎಲ್ಲ ಗೋಧಿ ಮಾಧ್ಯಮಗಳು ಸಹ BJP 400, 360, 380, 390 ಅಂತಿರ್ಬೇಕಾದ್ರೆ ನಾನು ಮಾತ್ರ ಹೇಳಿದ್ದು BJP ಕೇವಲ 270ರಿಂದ 280 ದಾಟೋದಿಲ್ಲ, 240ರಿಂದ 250ಕ್ಕೆ ನಿಂತೋಗುತ್ತೆ ಅಂತ. ಹಾಗೇ ಆಯಿತು. ಇಂಡಿಯಾ ಒಕ್ಕೂಟ 235ರಿಂದ 245 ಬರುತ್ತೆ ಅಂತ ಹೇಳಿದ್ದೆ, ಹಾಗೆ ಆಯಿತು. ಆದರೆ ಈ ಬಾರಿ ಹರಿಯಾಣ ಚುನಾವಣೆ ವಿಚಾರದಲ್ಲಿ ನನ್ನ ಎಕ್ಸಿಟ್ ಪೋಲ್ ತಪ್ಪಾಗಿದೆ. ಅದನ್ನು ನಾನು ಒಪ್ಪಿಕೊಳ್ತೇನೆ. 55ರಿಂದ 60 ಕಾಂಗ್ರೆಸ್ಗೆ ಬರುತ್ತೆ, 20ರಿಂದ 25 BJPಗೆ ಬರುತ್ತೆ ಅಂತ ಹೇಳಿದ್ದೆ. ಅದು ಲೆಕ್ಕಾಚಾರ ತಪ್ಪಾಗಿದೆ. ನನ್ನ ಸಂಶೋಧನೆ ತಪ್ಪಾಗಿದೆ. ಆ ಸಬ್ಮಿಷನ್ ನಂತರ ಈಗ ಕಾಂಗ್ರೆಸ್ ಹೇಗೆ ತನ್ನನ್ನು ತಾನೇ ಸೋಲಿಸ್ಕೊಳ್ತು ಅನ್ನೋದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡೋದಾದರೆ, ಮೊದಲ ಪಾಯಿಂಟ್ ನಮಗೆ ಸಿಗೋದು ಆಂತರಿಕ ಕಚ್ಚಾಟ. ಇದು ಕಾಂಗ್ರೆಸ್ಸಿನ DNA ಇರುವಂಥ ಒಂದು ರೋಗ. ಈ ರೋಗಕ್ಕೆ ಒಂದು ರಾಜ್ಯ ಅಲ್ಲ, 2 ರಾಜ್ಯ ಅಲ್ಲ, ಇಡೀ ದೇಶದ ಪ್ರತಿ ರಾಜ್ಯ, ಪ್ರತಿ ಒಂದು ಚುನಾವಣೆ ಸಹ ಬಲಿಯಾಗ್ತಾ ಇರೋದೇ. ಬಹಳ ಮುಖ್ಯವಾದ ಅಂಶ ಅಂದರೆ ಆಂತರಿಕ ಕಚ್ಚಾಟ. ಇಲ್ಲಿಯೂ ಸಹ 3 ಜನ ಮುಖ್ಯಮಂತ್ರಿ ನಾನಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಒಂದು ಕಡೆ ಸುರ್ಜೇವಾಲಾ, ಇನ್ನೊಂದು ಕಡೆ ಭೂಪೇಂದ್ರ ಸಿಂಗ್ ಹೂಡಾ, ಮತ್ತೊಂದು ಕಡೆ ಕುಮಾರಿ ಶೈಲಜಾ. 3 ಜನ ಸಹ ಮುಖ್ಯಮಂತ್ರಿ ಆಕಾಂಕ್ಷಿಗಳು. ಆದರೆ ಅದನ್ನು ಬಹಿರಂಗವಾಗಿ ಅವರು ತೋರಿಸ್ಕೊಂಡ ರೀತಿ, ಒಬ್ಬರಿಗೊಬ್ಬರು ಮುಖ ತೋರಿಸ್ಕೊಳ್ಳದೆ, ಒಬ್ರಿಗೊಬ್ಬರು ಬೆರೆಯದೆ ಓಡಾಡಿದ ರೀತಿ, ಅದೆಲ್ಲವೂ ಸಹ ಆರಂಭದಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿತ್ತು. ಚುನಾವಣೆಗಳು ಘೋಷಣೆ ಆಗೋದಕ್ಕೆ ಮೊದಲು 2024ರ ಲೋಕಸಭಾ ಚುನಾವಣೆಗಳು ಜೂನ್ 4ನೇ ತಾರೀಕು ಫಲಿತಾಂಶ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ದು ಹರಿಯಾಣದಲ್ಲಿ 10ರಲ್ಲಿ 5 ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ವಿಧಾನಸಭಾ ಚುನಾವಣೆಗಳನ್ನು ನೀರು ಕುಡ್ದಂಗೆ ಮುಗಿಸ್ಬಿಡುತ್ತೆ. ಜನ ಸಹ ಕಾಯ್ತಿದ್ದಾರೆ ಹರಿಯಾಣದಲ್ಲಿ BJPಯನ್ನು ಕಿತ್ತು ಬಿಸಾಕೋದಕ್ಕೆ. ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟ್ರೈಕ್. ಕಾಂಗ್ರೆಸ್ಸು ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಹರಿಯಾಣ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಚುನಾವಣೆ ಘೋಷಣೆ ಆದ ತಕ್ಷಣವೇ ಫೀಲ್ಡ್ ರಿಪೋರ್ಟ್ ಮಾಡಿದಂತಹ ಸಾಕಷ್ಟು ಸಂಶೋಧಕರು, ವಿಶ್ಲೇಷಕರು ಸ್ಪಷ್ಟವಾಗಿ ಹೇಳಿದರು, ಎಸ್, ಗ್ರೌಂಡಲ್ಲಿಯೂ ಸಹ BJPಯ ವಿರೋಧಿ ಅಲೆ ಇದೆ, ಮೋದಿ ವಿರೋಧಿ ಅಲೆ ಇದೆ. ಹಾಗಾಗಿ ಮೋದಿಯನ್ನು ಪ್ರಚಾರಕ್ಕೆ ಹೆಚ್ಚು ಬಳಸ್ಕೊಳ್ಳಲ್ಲ ಅಂತ ಹೇಳಿದರು. ಅದು ನಿಜ ಕೂಡ ಆಯಿತು. ಮೋದಿಯವರು ಹೆಚ್ಚಿಗೆ ಚುನಾವಣಾ ಭಾಷಣಗಳಲ್ಲಿ ಪಾಲ್ಗೊಳ್ಳಿಲ್ಲ. ಕೆಲವು ಬೆರಳೆಣಿಕೆಯಷ್ಟು ರ್ಯಾಲಿಗಳನ್ನು ಮಾಡಿದ್ರು, ದೊಡ್ಡ ದೊಡ್ಡ ರೋಡ್ ಶೋ ಮಾಡಲಿಲ್ಲ. ಚುನಾವಣೆ 4 ದಿನ ಇದೆ ಅನ್ನುವಾಗಲೇ ಪ್ಯಾಕಪ್ ಮಾಡಿಬಿಟ್ರು. ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ. ಸೇಮ್ ವಿತ್ ಅಮಿತ್ ಶಾ. ಅಂತಹ ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಗಿದ್ದೇ ತಡ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ ಶುರುವಾಯಿತು.
ಸುರ್ಜೇವಾಲಾ, ಹೂಡಾ, ಕುಮಾರಿ ಶೈಲಜಾ. ಸುರ್ಜೇವಾಲಾ ತನಗೆ ಕೇಂದ್ರದಲ್ಲಿ ಅಂದರೆ ಹೆಡ್ ಆಫೀಸಲ್ಲಿ ತುಂಬ ಕಾಂಟ್ಯಾಕ್ಟ್ಸ್ ಇದೆ ಅನ್ನುವಂಥ ಒಂದು ವಾದ. ಹೂಡಾ, ನಾನು ಅತ್ಯಂತ ಹಿರಿಯ ನಾಯಕ, ನನ್ನಿಂದನೇ ಇಲ್ಲಿ ಏನಾದರೂ ಆಗಬೇಕು ಅಂದರೆ ಆಗೋದು, ಜಾಟ್ ಸಮುದಾಯದಿಂದ ಬರ್ತೀನಿ, ನನ್ನನ್ನು ಬಿಟ್ಟರೆ ಬೇರೆ ನಾಯಕ ಇಲ್ಲ ಅಂತ ಹೂಡಾ ಪಟ್ಟು. ದಲಿತ ಮತಗಳು 18% ಇದೆ, ಅವರೆಲ್ಲರಿಗೂ ನಾನೇ ನಾಯಕಿ, ನನ್ನ ಸಹಕಾರ ಇಲ್ಲದೆ ಸಾಧ್ಯನಿಲ್ಲ ಕಾಂಗ್ರೆಸ್ ಗೆಲ್ಲೋದಕ್ಕೆ, ಗೆದ್ದರೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಸಂಸದೆಯೂ ಆಗಿರುವ ಕುಮಾರಿ ಶೈಲಜಾ ಪಟ್ಟು. ಇದರ ನಡುವೆ ಅಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಸೋನಿಯಾ ಗಾಂಧಿಯವರಾಗಿರ್ಬೋದು ತಕ್ಷಣವೇ 3 ಜನರನ್ನು ಕೂರಿಸಿ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳುವಂತಹ ಕೆಲಸ ಮಾಡಲಿಲ್ಲ. ಅವರು ಬಿಟ್ಟರು. ಕುಮಾರಿ ಶೈಲಜಾ ಪ್ರಚಾರದಲ್ಲಿ ಆರಂಭದಲ್ಲಿ ಪ್ರಚಾರ ಕಾರ್ಯದಿಂದ ದೂರ ಉಳಿದ್ಬಿಟ್ರು, ಮನೇಲಿ ಕೂತ್ಕೊಂಡ್ಬಿಟ್ರು. ನಾನು ಪ್ರಚಾರಕ್ಕೆ ಹೋಗಲ್ಲ, ನನ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕೆ ಹಂಗೆ ಅಂದರು ಅಂದರೆ, ಸೀಟುಗಳು ಹಂಚಿಕೆ ಇತ್ತಲ್ಲ, ಟಿಕೆಟ್ ಹಂಚಿಕೆ, ಆ ಸಂದರ್ಭದಲ್ಲಿ ಹೂಡಾಗೆ ಸಿಂಹ ಪಾಲು ಸಿಕ್ಕಿತ್ತು, ಹೂಡಾ ಬೆಂಬಲಿಗರಿಗೆ ಸಿಂಹ ಪಾಲು ಸಿಕ್ಕಿತ್ತು. ಎಷ್ಟರ ಮಟ್ಟಿಗೆ ಅಂದರೆ 90 ಸೀಟುಗಳಲ್ಲಿ 70 ಸೀಟುಗಳನ್ನು ಹೂಡಾ ಹೇಳಿದವರಿಗೆ ಕೊಡಲಾಯಿತು. ಕುಮಾರಿ ಶೈಲಜಾ ಪಾಲಿಗೆ ಬಂದಿದ್ದು ಕೇವಲ 5 ಟಿಕೆಟ್. ಕುಮಾರಿ ಶೈಲಜಾ ಬೆಂಬಲಿಗರು ಕೇವಲ 5 ಜನ ಮಾತ್ರ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿಯೂ ಸಹ 3 ಜನ ಸಿಟ್ಟಿಂಗ್ MLAs. ಅಲ್ಲಿಗೆ ಕುಮಾರಿ ಶೈಲಜಾ ಅವರ ಕೋಪ ಉತ್ತುಂಗಕ್ಕೆ ಹೋಯಿತು. ದಲಿತ ನಾಯಕಿಗೆ ಅವಮಾನ ಅಂತ ಅದನ್ನೇ BJP ಬಳಸ್ಕೊಳ್ತು. BJP ಕುಮಾರಿ ಶೈಲಜಾ ಅವರನ್ನು ಸೆಳ್ಕೊಳ್ಳುವಂತಹ ಪ್ರಯತ್ನ ನಡೀತು. ಅದರ ನಡುವೆ ಗುಸು ಊಹಾಪೋಹಗಳು ಸಾಕಷ್ಟು ಹರಡಿದ್ವು. ಕುಮಾರಿ ಶೈಲಜಾ BJPಗೆ ಹೋಗ್ತಾರೆ ಅಂತ. ಆ ನಂತರ ರಾಹುಲ್ ಗಾಂಧಿ ಮಧ್ಯಪ್ರವೇಶ, ಖರ್ಗೆ ಅವರ ಮಧ್ಯಪ್ರವೇಶದ ಕಾರಣಕ್ಕಾಗಿ ಒಂದು ರೀತಿ ಬಹಿರಂಗವಾಗಿ ಜನರಿಗೆ ಕಾಣೋ ರೀತಿಯಲ್ಲಿ ನಾಮಕೆ ವಾಸ್ತೆ ಒಂದು ಸಹಮತಿ ಅಥವಾ ಒಮ್ಮತ ಮೂಡೋ ರೀತಿಯಲ್ಲಿ ಒಂದು ರ್ಯಾಲಿಯಲ್ಲಿ ಕುಮಾರಿ ಶೈಲಜಾನು ಕರ್ಕೊಂಡು ಬಂದು, ಈ ಕಡೆ ಹೂಡಾ ಅವ್ರನ್ನೂ ಕರ್ಕೊಂಡ್ಬಂದು, ಅವರಿಬ್ಬರ ಕೈಯನ್ನು ಬಲವಂತಕ್ಕೆ ರಾಹುಲ್ ಗಾಂಧಿ ಇಡಿಸಿ ಎತ್ತಿ ಪ್ರಯತ್ನ ಮಾಡಿದ್ರು ಒಂದು ಸಂದೇಶ ಕೊಡೋದಕ್ಕೆ, ಪಕ್ಷದಲ್ಲಿ ಭಿನ್ನಮತ ಇಲ್ಲ ಅಂತ. ಆದರೆ ಭಿನ್ನಮತ ಒಳಗೊಳಗೆ ಇತ್ತು. ಕೊನೆ 8-10 ದಿನ ಮಾತ್ರ ಕುಮಾರಿ ಶೈಲಜಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರು. ಅದು ಯಾವುದೇ ರೀತಿಯಿಂದಲೂ ಸಹಕಾರಿ ಆದಂಗೆ ಕಾಣಲಿಲ್ಲ. ಯಾಕೆಂದರೆ ದಲಿತ ಮತಗಳು BJP ಕಡೆ ವಾಲಿದವು. ಯಾಕೆಂದರೆ ತನ್ನ ಅತ್ಯಂತ ಉನ್ನತ ಸ್ಥಾನದ ನಾಯಕಿಗೆ ಅವಮಾನ ಆಗಿದೆ, ಅವರಿಗೆ ಯಾವುದೇ ಪ್ರಾಮುಖ್ಯತೆ ಕೊಡಲಿಲ್ಲ, ಹಾಗಾಗಿ ನಾವು ಓಟ್ ಹಾಕಲ್ಲ ಅನ್ನುವಂಥ ಮನಸ್ಥಿತಿಗೆ ದಲಿತರಲ್ಲಿ ಬಂದಂತೆ ಕಾಣ್ತಾ ಇದೆ. ಇನ್ನು ಜಾಟ್ ಸಮುದಾಯ ನಮ್ಮ ಬೆನ್ನಿಗಿರುತ್ತೆ. ಯಾಕಂದರೆ ಹೂಡಾ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ, ಜಾಟ್ ಸಮುದಾಯ ದೊಡ್ಡ ಮಟ್ಟದಲ್ಲಿ ಮತ ಕೊಡುತ್ತೆ ಅಂದಿದ್ರು. ಆ ಕಾರಣಕ್ಕಾಗಿ ಬೇರೆ ಸಮುದಾಯಗಳ ಕಡೆ ಕಡಿಮೆ ನೋಡಿದ್ರು. ಬಟ್ ಜಾಟ್ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಬರಲಿಲ್ಲ. BJP ಮೇಲೆ ಸಿಟ್ಟಿತ್ತು. ರೈತ ಆಂದೋಲನಗಳನ್ನು ಹತ್ತಿಕ್ಕಿದಂತಹ BJP ಮೇಲೆ ಸಾಕಷ್ಟು ಕೋಪ ಇತ್ತು. ರೈತರ ಮೇಲೆ ಲಾಠಿ ಬೀಸಿದ್ದು, ಜಲಫಿರಂಗಿ ಹಾಕಿದ್ದು, ತಡೆಗೋಡೆಗಳನ್ನು ಕಟ್ಟಿದ್ದು, ಮುಳ್ಳು ಬೇಲಿಗಳನ್ನು ಹಾಕಿದ್ದು, ಸಾಕಷ್ಟು ವಿಚಾರಗಳಿದ್ದರೂ ಸಹ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗಾಗಲಿಲ್ಲ. ಹೂಡಾನ ಅಷ್ಟು ಒಪ್ಕೊಳ್ಳಿಲ್ಲ ಸಮುದಾಯ. ಅವರ ವಯಸ್ಸಿನ ಕಾರಣಕ್ಕೆ ಅಥವಾ ಬೇರೆ ಕಾರಣಗಳಿಗೆ ಇರ್ಬೋದು. ಜಾಟ್ ಸಮುದಾಯವನ್ನು ನಂಬಿದ್ದು ಸಹ ಕಾಂಗ್ರೆಸ್ಗೆ ಪೆಟ್ಟು ಬಿತ್ತು. ಇನ್ನು ಆಮ್ ಆದ್ಮಿ ಪಕ್ಷದ ಎಂಟ್ರಿ ಹರಿಯಾಣಗೆ ಸರಿಯಾಗಿ ಚುನಾವಣೆ ಸಂದರ್ಭಕ್ಕೆ ಕೇಜ್ರಿವಾಲ್ಗೆ ಬೇಲ್ ಸಿಕ್ತು. ಬೇಲ್ ಸಿಕ್ಕಿದ್ದೇ ಸೀದಾ ಅವರು ಹರಿಯಾಣಕ್ಕೆ ಧುಮುಕಿದ್ರು. ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಇಳಿಸಿದ್ರು. ಅಲ್ಲಿಗೆ ಒಂದಷ್ಟು ಮತಗಳು, ಜಾತ್ಯತೀತ ಮತಗಳು ಅಂತ ಕರೀತಿರೋ, ಇಂಡಿಯಾ ಒಕ್ಕೂಟದ ಮತಗಳು ಅಂತ ಕರೀತಿರೋ, ಅದನ್ನು ಛಿದ್ರ ಆಯಿತು. ಅದು ಸಹ ಒಂದು ಫ್ಯಾಕ್ಟರ್ ಆಯಿತು. ಬೇಕೆಂತಲೇ ಆಮ್ ಆದ್ಮಿ ಪಕ್ಷ ಅಲ್ಲಿಗೆ ಬಂತು ಅನ್ನುವಂಥ ಆರೋಪ ಇದೆ. BJP ಅದೇ ಸಂದರ್ಭಕ್ಕೆ ಬೇಕೆಂತಲೇ ಅವರಿಗೆ ಬೇಲ್ ಸಿಗುವ ಹಾಗೆ ನೋಡ್ಕೊಳ್ತು ಅನ್ನುವಂತಹ ಆರೋಪ ಇದೆ. ಸೊ ಇದು ಒಂದು ಆ್ಯಂಗಲ್. ಇನ್ನು ಒಬ್ಬ ಇದ್ದಾನೆ ರಾಮ್ ರಹೀಮ್ ಅಂತ,
ಅವನಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ರೇಪು, ಮರ್ಡರು, ಏನೆಲ್ಲ ಕೇಸುಗಳಿದೆ ಅವನ ಮೇಲೆ. ಆದರೆ ಹರಿಯಾಣದಲ್ಲಿ ಚುನಾವಣೆ ಅಂದರೆ ಅವನಿಗೆ ಪೆರೋಲ್ ಸಿಗುತ್ತೆ. ಸುಮಾರು ಸಲ ಸಿಕ್ಕಿದೆ. ಈ ಚುನಾವಣೆಗೆ ಸರಿಯಾಗಿ 2 ದಿನ 3 ದಿನ ಇದೆ ಅನ್ನಬೇಕಾದರೆ ಪೆರೋಲ್ ಮೇಲೆ ಅವನ ಬಿಡುಗಡೆ ಆಯಿತು. ಅವನಿಗೆ ಲಕ್ಷಾಂತರ ಭಕ್ತರಿದ್ದಾರೆ. ಅಂತಹ ರೇಪಿಸ್ಟ್ ಅಂತ ಕೋರ್ಟಲ್ಲಿ ನಿರೂಪಣೆ ಆಗಿರುವಂತಹ ರೇಪಿಸ್ಟ್, ಅವನು ಕೊಲೆಗಾರ, ಕೋರ್ಟಲ್ಲಿ ಸಾಬೀತಾಗಿದೆ. ಅಂಥವನನ್ನು ಅನುಯಾಯಿಗಳು ಬೇರೆ ಇದ್ದಾರೆ. ಅವರಿಗೆ ಇವನು ಬೇಲಲ್ಲಿ ಬಂದ ತಕ್ಷಣ ತನ್ನ ನೆಟ್ವರ್ಕ್ ಏನಿದೆ ಅದರ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾನೆ, BJPಗೆ ಮತ ಕೊಡಬೇಕು ಅಂತ. ಅದು ಒಂದಷ್ಟು 3-4 ಜಿಲ್ಲೆಗಳಲ್ಲಿ ಅವನ ಪ್ರಭಾವ ಇದೆ. ಆ 3-4 ಜಿಲ್ಲೆಗಳಲ್ಲಿ ಸುಮಾರು 30 ಸೀಟ್ ಇದೆ. 30 ಸೀಟಲ್ಲಿ ಅವನ ಪ್ರಭಾವ ಕೆಲಸ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ. BJPದು ಇದೇ ಹಲ್ಕ ಕೆಲಸ ಅಂದ್ಕೊಂಡ್ರೆ ಅದಕ್ಕಿಂತಲೂ ದೊಡ್ಡ ಆರೋಪಗಳು BJP ಮೇಲೆ ಬಂದಿದ್ದರ ಬಗ್ಗೆ ಈಗ ನೋಡೋದಾದರೆ, BJP ಚುನಾವಣಾ ಆಯೋಗವನ್ನು ತನ್ನ ಲಾಭಕ್ಕೆ ಬಳಸ್ಕೊಳ್ತು. ಇದೇನು ಹೊಸ ಆರೋಪ ಅಲ್ಲ. ಪ್ರತಿ ಚುನಾವಣೆಗಳದು ರಾಜ್ಯಗಳ ಚುನಾವಣೆ ಆಗಿರ್ಬೋದು, ಕೇಂದ್ರದ ಚುನಾವಣೆ ಆಗಿರ್ಬೋದು, ಅಂದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಪ್ರತಿ ಚುನಾವಣೆ ಸಂದರ್ಭದಲ್ಲಿಯೂ ಸಹ ಈ ಒಂದು ಚುನಾವಣಾ ಆಯೋಗವನ್ನು ಮೋದಿ ಸರ್ಕಾರ, ನರೇಂದ್ರ ಮೋದಿಯವರು, ಅಮಿತ್ ಶಾ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನೋದರಲ್ಲಿ ಬೇರೆ ಮಾತಿಲ್ಲ. ಹರಿಯಾಣದಲ್ಲಿ 1ನೇ ತಾರೀಕು, ಅಕ್ಟೋಬರ್ 1ನೇ ತಾರೀಕು ಚುನಾವಣೆ ಆಗಬೇಕಾಗಿತ್ತು. BJP ಒತ್ತಡ ಹೇರಿ ಅದನ್ನು 5ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿಸ್ತು. ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು 1ನೇ ತಾರೀಕು ಮುಗಿಯುತ್ತೆ. ಇವರಿಗೆ ಪ್ರಚಾರಗಳನ್ನು, ತಂತ್ರಗಳನ್ನು ಮಾಡೋದಕ್ಕೆ ಅದರ ನಂತರವೂ ಸ್ವಲ್ಪ ಸಮಯ ಬೇಕಾಗಿತ್ತು. ಅದಕ್ಕೆ ಏನೇನೋ ಕತೆ ಕಟ್ಟಿದ್ರು. ಹಬ್ಬಗಳಿದ್ದಾವೆ, ಆ ಹಬ್ಬ ಇದೆ. ಜಮ್ಮುವಿನ ಜನಕ್ಕೂ ಇರುತ್ತೆ, ಕಾಶ್ಮೀರದ ಜನಕ್ಕೂ ಅದೇ ಹಬ್ಬಗಳಿರ್ತವೆ. ಅಲ್ಲೂ ಹಿಂದೂಗಳಿದ್ದಾರೆ. ಜಮ್ಮುವಿನಲ್ಲಂತೂ ಮೆಜಾರಿಟಿ ಹಿಂದೂಗಳಿದ್ದಾರೆ. ಇಲ್ಲ, ಏನೇನೋ ಕತೆ ಕಟ್ಟಿ ಎಲೆಕ್ಷನ್ ಕಮಿಷನ್ ಅದನ್ನು ಒಪ್ಕೊಂಡು ಘೋಷಣೆ ಮಾಡಿದ್ದ ಚುನಾವಣಾ ದಿನಾಂಕವನ್ನು ಬದಲಾಯಿಸ್ತು. 4 ದಿನ ಎಕ್ಸ್ಟ್ರಾ ಸಿಕ್ತು. ಅದು ಮೊದಲನೇ BJPಯ ತಂತ್ರ. ಇನ್ನು ಕುತಂತ್ರಗಳ ವಿಚಾರಕ್ಕೆ ಬರೋದಾದರೆ, ಹರಿಯಾಣದ ಇತಿಹಾಸದಲ್ಲಿಯೇ ಇದು ಅತ್ಯಂತ ಹೆಚ್ಚು ಹಣ ಹಂಚಿದ ಚುನಾವಣೆ ಅನ್ನುವಂತಹ ಆರೋಪ ಇದೆ. ಅತ್ಯಂತ ಹೆಚ್ಚು ಹಣ ಹಂಚಿರುವಂತಹ ಚುನಾವಣೆ ಅಂತ. ಅದರಲ್ಲಿ ಯಾವ ಮಟ್ಟಕ್ಕೆ ಅಂದರೆ ಹೊಸ ತಂತ್ರಗಳನ್ನು BJP ಹುಡುಕ್ತು. ಅದರಲ್ಲಿ ಒಂದು ಬೆಚ್ಚಿ ಬೀಳಿಸುವಂತಹ ತಂತ್ರ ಏನಂತಂದರೆ, ನೀವು ವೋಟ್ ನನಗೆ ಹಾಕಿ ಅಂತ ದುಡ್ಡು ಕೊಡೋದು ಇಲ್ಲಿವರೆಗೆ ನಡ್ಕೊಂಡು ಬರ್ತಿತ್ತು. ಆದರೆ ನೀವು ವೋಟ್ ಹಾಕಬಾರ್ದು ಅಂತ ನಾವು ದುಡ್ಡು ಕೊಡ್ತೀವಿ, ಮನೇಲೇ ಇರಬೇಕು. ಯಾಕೆಂದರೆ ನೀವು ಪೋಲಿಂಗ್ ಬೂತ್ಗೆ ಹೋದರೆ ನಮಗೆ ಮತ ಕೊಡ್ತೀರಿ ಅನ್ನೋ ನಂಬಿಕೆ ನನಗಿಲ್ಲ. ಹಾಗಾಗಿ ನಿಮಗೆ ತಲೆಗೆ 3,000 ರೂಪಾಯಿ ಕೊಡ್ತೀವಿ, ನಿಮ್ಮ ಬೆರಳಿಗೆ ಈಗಲೇ ಇಂಕ್ ಹಾಕ್ತೀವಿ, ನಾಳೆ ನೀವು ಹೋಗಿ ವೋಟ್ ಹಾಕಬಾರ್ದು. ಹೆಚ್ಚಿನ ಜನ ಇದ್ದರೆ ನಿಮಗೆ ಒಂದು ಸ್ಕೂಟಿ ಕೊಡ್ತೀವಿ ಮನೆಯಲ್ಲೇ ಇಡೀ ಕುಟುಂಬಕ್ಕೆ. ಒಂದಷ್ಟು ಜನರನ್ನ ಒಪ್ಪಿಸಿ ಕರ್ಕೊಂಡು ಬಂದರೆ ನಿಮಗೆ ಒಂದು ಸ್ಕೂಟಿ ಕೊಡ್ತೀವಿ. ಈ ರೀತಿಯಾದಂತಹ ಆಮಿಷಗಳನ್ನು ಒಡ್ಲಾಯಿತು BJP ಕಡೆಯಿಂದ ಅಂತ ಅನ್ನುವಂತಹ ಆರೋಪಗಳಿವೆ. ಜೊತೆಗೆ ಚುನಾವಣಾ ಆಯೋಗ ಚುನಾವಣೆ ಮುಗಿದ ತಕ್ಷಣ ಕೊಟ್ಟಂತಹ ಅಂಕಿಅಂಶಗಳು 61% ಮತದಾನ ಆಗಿದೆ ಅಂತ. ಆದರೆ ಮಧ್ಯರಾತ್ರಿಗೆ ಅದು 67% ಮತದಾನ ಅಂತ ಹೇಳ್ತಾರೆ. ಈ ತಂತ್ರಜ್ಞಾನ ಯುಗದಲ್ಲಿ ಒಂದು ಬಟನ್ ಒತ್ತಿದ್ರೆ ಎಲ್ಲ ಮಾಹಿತಿ ಬರ್ತಿರ್ಬೇಕಾದ್ರೆ ಅಷ್ಟು ವ್ಯತ್ಯಾಸ, 6% ವ್ಯತ್ಯಾಸ ಹೇಗಾಯಿತು? ಅದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಹ ಆಯಿತು. ಅದಕ್ಕೆ ಪೂರಕವಾಗಿ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಚುನಾವಣಾ ಫಲಿತಾಂಶಗಳು 2 ದಿನ ಇದೆ ಅನ್ನಬೇಕಾದ್ರೆ ಆ ಕಡೆ ಈ ಕಡೆ ಪಕ್ಷದ ರಾಜ್ಯಾಧ್ಯಕ್ಷ, ವಿಧಾನಸಭಾ ಸ್ಪೀಕರ್ ಕೂತಿರ್ತಾರೆ. ಅವರ ಮಧ್ಯದಲ್ಲಿ ಕುಳಿತು ಹರಿಯಾಣದ ಮುಖ್ಯಮಂತ್ರಿ ಹೇಳೋದು, ಯಾವುದೇ ಸಂದರ್ಭದಲ್ಲಿಯೂ ಸಹ BJP ಸೋಲಲ್ಲ, ನಾವು ಗೆದ್ದೇ ಗೆಲ್ತೀವಿ, ಅದಕ್ಕೆ ಬೇಕಾದ ಎಲ್ಲ ಏರ್ಪಾಟು ಮಾಡ್ಕೊಂಡಿದ್ದೀವಿ, ನೀವು ಚಿಂತೆ ಮಾಡಬೇಡಿ ಅಂತ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಸಂದೇಶವನ್ನು ಹೇಳ್ತಾರೆ. 8ನೇ ತಾರೀಕು ಚುನಾವಣಾ ಫಲಿತಾಂಶಗಳು ಬರುವ ದಿನ ಸಂಜೆಯ ಹೊತ್ತಿಗೆ
EVMನಿಂದ ನಾವು ಸೋತಿದ್ದೀವಿ ಅಂತ ಕಾಂಗ್ರೆಸ್ ಕಣ್ಣೀರು ಹಾಕುತ್ತೆ, ನೋಡ್ತಾ ಇರಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಅಲ್ಲಿಗೆ ಚುನಾವಣಾ ಆಯೋಗ BJP ಏನಾದರೂ ಗೋಲ್ಮಾಲ್ ಮಾಡ್ತಾ ಅನ್ನೋದಕ್ಕೂ ಸಹ ಇಲ್ಲಿ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇದೆ. ಜೊತೆಗೆ ಸ್ಕೂಟಿ ಹಂಚಿದ್ರ ಬಗ್ಗೆ, ಹಣ ಹಂಚಿದ್ರ ಬಗ್ಗೆ, ನಾಳೆ ವೋಟಿಂಗಿಗೆ ಹೋಗಬೇಡಿ ಅಂತ ಇವತ್ತೇ ಇಂಕ್ ಹಾಕಿದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದುವು. ಯಾವುದಕ್ಕೂ ಸಹ ಚುನಾವಣಾ ಆಯೋಗ ಒಂದು ರೀತಿಯಾದ ಈ ಮೌನ ವಹಿಸ್ತೇ ಹೊರತು ಯಾವ ಉತ್ತರವನ್ನು ಕೊಡಲಿಲ್ಲ. ಪ್ರತಿ ಚುನಾವಣೆಗಳಲ್ಲಿ ನಾವು ನೋಡ್ತೀವಿ, ಅದು ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ, ಅಲ್ಲಿ ಇಷ್ಟು ಕೋಟಿ ಸೀಸ್ ಮಾಡಿದ್ರು, ಇಲ್ಲಿ ಲಾರಿಯಲ್ಲಿ ದುಡ್ಡು ಹಿಡಿದ್ರು, ಈ ಕಾರಲ್ಲಿ ದುಡ್ಡು ಹಿಡಿದ್ರು. ಹರಿಯಾಣದಿಂದ ಅಂತಹ ಸುದ್ದಿಗಳು ಬರಲೇ ಇಲ್ಲ, ಹಣ ಸೀಸ್ ಆಗಲೇ ಇಲ್ಲ. ಆದರೂ ಹೇಳ್ತಾರೆ ಅತ್ಯಂತ ದುಬಾರಿ ಚುನಾವಣೆ ಇದು ಈ ಬಾರಿ ನಡೆದಿದ್ದು ಅಂತ. ಹಾಗಾದರೆ ಚುನಾವಣಾ ಆಯೋಗ ಏನು ಮಾಡ್ತಿತ್ತು, ಹೇಗೆ ಮಾಡ್ತಿತ್ತು? ಅದೆಲ್ಲ ಬಿಡಿ, ಇವತ್ತು ಚುನಾವಣೆ, ಇವತ್ತು ಮತದಾನ ನಡೀತಿತ್ತಲ್ಲ, ಮೊದಲ 3 ರೌಂಡ್ ಟಕ್ ಅಂತ ಫಲಿತಾಂಶಗಳು ಬಂತು. ಆ ನಂತರ ಸ್ತಬ್ಧ ಆಗೋಯ್ತು, ಮಾಹಿತಿನೇ ಇಲ್ಲ. ಮತ ಎಣಿಕೆ ನಡೀತಾ ಇದೆಯೇ ಇಲ್ವಾ ಅಂತ ಅನುಮಾನ ಬರಬೇಕು. ಒಂದು 2 ಗಂಟೆ ಎಲ್ಲಿ ನಿಂತಿತ್ತು ಅಲ್ಲೇ ನಿಂತಿತ್ತು ಫಿಗರ್ಸ್. ಕಾಂಗ್ರೆಸ್ ಅದಕ್ಕೆ ಆರೋಪ ಮಾಡಿತು, ಉದ್ದೇಶಪೂರ್ವಕವಾಗಿ ಸ್ಲೋ ಮಾಡ್ತಿದ್ದಾರೆ ಕೌಂಟಿಂಗ್. ಯಾಕೆಂದರೆ BJP ಗೆಲ್ಲುತ್ತೆ ಅಂತ ಅವರಿಗೆ ನಂಬಿಕೆ ಇರಲಿಲ್ಲ, ಏನೋ ಒಂದು ಮಾಡಿ ಮುಗಿಸೋಣ ಅಂತ ಕಾಯ್ತಿದ್ರು. ಈಗ BJP ಗೆಲ್ತಾ ಇದೆ. ಈ ಸಂದೇಶವನ್ನು ಎಲ್ಲ ಆಡಳಿತ ಅಧಿಕಾರಿಗಳು ತಲುಪಿಸ್ಬೇಕು. ಆಗಲೇ ಮತ ಎಣಿಕೆ ಸಂದರ್ಭದಲ್ಲಿ ಅವರ ಮೈಂಡಲ್ಲಿರುತ್ತೆ BJPನೇ ಗೆಲ್ಲೋದು, ನಾವು ಹುಷಾರಾಗಿರಬೇಕು. ಆ ಹುಷಾರು ಅನ್ನೋ ಪದದಲ್ಲಿ ಅರ್ಥವನ್ನು ನೀವು ಹುಡ್ಕೋಬೋದು. ಆ ಸಂದೇಶವನ್ನು ಕಳಿಸೋದಕ್ಕೆ ಸಮಯ ಬೇಕಿತ್ತು. ಹಾಗಾಗಿ ಮತ ಎಣಿಕೆಯನ್ನು ಸ್ತಬ್ಧ ಮಾಡ್ದಂಗೆ ನಿಧಾನಕ್ಕೆ ಕೊಟ್ಟರು. 10-11 ರೌಂಡ್ ಎಣಿಕೆ ಆಗಿದ್ರು ಸಹ ಅವರ ವೆಬ್ಸೈಟ್ನಲ್ಲಿ, ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಇನ್ನೂ 4-5ನೇ ರೌಂಡಿನ ಮಾಹಿತಿಯನ್ನೇ ಕೊಡ್ತಾ ಇದ್ರು. ಇದು ಸಹ ಚುನಾವಣಾ ಆಯೋಗ BJPಗೆ ಸಹಕರಿಸ್ತಾ ಅನ್ನೋ ಆರೋಪಕ್ಕೆ ಮತ್ತೊಂದು. ಸೊ ಹೀಗೆ ಕಾಂಗ್ರೆಸ್ ತನ್ನದೇ ತಪ್ಪುಗಳಿಂದ, ಇನ್ನೊಂದು ಕಡೆ BJP ಈ ಸಿಚುವೇಶನಲ್ಲಿ ಗೆಲ್ಲಲೇಬೇಕಿತ್ತು ಹರಿಯಾಣವನ್ನು ಸೋತಿದ್ರೆ ಮೋದಿಯ ವಿರುದ್ಧ ದೊಡ್ಡ ಧ್ವನಿಗಳು ಒಳಗಿಂದನೇ ಬರ್ತಿತ್ತು, BJPಯಿಂದನೇ ಬರ್ತಿತ್ತು. RSS ಕೂಡ ಕಾದು ಕುಳಿತಿದೆ ಮೋದಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಹಾಗಾಗಿ ಅಮಿತ್ ಶಾ, ನರೇಂದ್ರ ಮೋದಿ ಏನೇ ಆದರೂ ಸಹ ಹರಿಯಾಣ ಚುನಾವಣೆಯನ್ನು ನಾವು ಸೋಲಬಾರದು ಅನ್ನುವ ನಿರ್ಣಯಕ್ಕೆ ಬಂದಿದ್ದರು. ಅದಕ್ಕೆ ಏನಾದರೂ ಮಾಡಿ ಅನ್ನುವಂತಹ ಸಂದೇಶವನ್ನು ತಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ, ಮುಖ್ಯಮಂತ್ರಿಗೆ, ಮಂತ್ರಿಗಳಿಗೆ, ಕಾರ್ಯಕರ್ತರಿಗೆ ಕೊಟ್ಟಿದ್ದರು. ಸೊ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಅದನ್ನು ಸಹ ನಾವು ಜೋಡಿಸ್ಕೋಬೋದು. BJPಯ ಸದ್ಯದ ಪರಿಸ್ಥಿತಿ, ನರೇಂದ್ರ ಮೋದಿಯವರ ಸದ್ಯದ ಪರಿಸ್ಥಿತಿ, ಅಮಿತ್ ಶಾ ಅವರ ಪರಿಸ್ಥಿತಿ, ಒಟ್ಟಾರೆಯಾಗಿ BJPಯ ಅಸ್ತಿತ್ವದ ಪ್ರಶ್ನೆಯೇ ಬಂದಿತ್ತು. ಯಾಕೆಂದರೆ ಈ ಹರಿಯಾಣ ಚುನಾವಣೆಯನ್ನು ಅವರು ಹೀನಾಯವಾಗಿ ಸೋತಿದ್ದರೆ ಮಹಾರಾಷ್ಟ್ರದಲ್ಲಿ ಎದ್ದು ಬರುವ ಯಾವ ಸಾಧ್ಯತೆಗಳು ಇರ್ತಿರಲಿಲ್ಲ. ಈಗ ಒಂದು ಹುರುಪು ಬಂದಿರುತ್ತೆ, ಮಹಾರಾಷ್ಟ್ರದಲ್ಲಿ ಗೆಲ್ಲಬಹುದೇನೋ ಅಂತ. ಯಾಕೆಂದರೆ ಮಹಾರಾಷ್ಟ್ರದಲ್ಲೂ ಅದೇ ಪರಿಸ್ಥಿತಿ ಇದೆ. ಇವತ್ತಿನ ದಿನಾಂಕಕ್ಕೆ ಎಲ್ಲರೂ ಹೇಳ್ತಿರೋದು BJP ಮಾಕಾಡೆ ಮಲಗಿಬಿಡುತ್ತೆ ಅಂತ. ಆದರೆ ಹರಿಯಾಣ ಚುನಾವಣೆಗಳ ಫಲಿತಾಂಶಗಳನ್ನು ನೋಡಿದ ಮೇಲೆ ಅದನ್ನು ಹೇಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಬರುತ್ತೆ. ನನಗೂ ಹಿಂಜರಿಕೆ ಬರ್ತಾ ಇದೆ. ನಾನು ಇಲ್ಲಿವರೆಗೆ ನಂಬಿದ್ದೆ ಹರಿಯಾಣವನ್ನು ಕಾಂಗ್ರೆಸ್ ಸುಲಭವಾಗಿ ಗೆದ್ದುಬಿಡುತ್ತೆ, ಆ ನಂತರ ಮಹಾರಾಷ್ಟ್ರದಲ್ಲಿ BJPನ ಕಿತ್ತು ಬಿಸಾಕತ್ತೆ ಅಂತ. ಈಗ ಆ ಧೈರ್ಯ ಬರ್ತಿಲ್ಲ. BJPಯ ತಂತ್ರಗಾರಿಕೆ, ಕುತಂತ್ರಗಾರಿಕೆ ಎಲ್ಲವೂ ಯಾವುದೋ ಒಂದು ರೀತಿಯಲ್ಲಿ ಇನ್ನೂ ಜೀವಂತ ಇದೆ. ಆ ಮಿಷನರಿಯನ್ನು ಬಳಸ್ಕೊಳ್ಳೋದು, ಆಡಳಿತ ವ್ಯವಸ್ಥೆಯನ್ನು ಬಳಸ್ಕೊಳ್ಳುವಂತಹದ್ದು, ಚುನಾವಣಾ ಆಯೋಗವನ್ನು ಬಳಸ್ಕೊಳ್ಳುವಂತಹದ್ದು, ಹಣಕ್ಕೇನು ಕಡಿಮೆ ಇಲ್ಲ. ಎಲೆಕ್ಟೋರಲ್ ಬಾಂಡ್ ಹೆಸರಲ್ಲಿ, ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಹೆಸರಲ್ಲಿ, ಬೇರೆ ಇನ್ನೇನೋ ಹೆಸರಿನಲ್ಲಿ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿಗಳನ್ನು BJP ಇಟ್ಕೊಂಡಿದೆ. ಹಾಗಾಗಿ ಹಣದ ಕೊರತೆಯೂ ಇಲ್ಲ. ಈ ಕಡೆ RSS ಹೆಸರಿನಲ್ಲಿ ಒಂದಷ್ಟು ಕಾರ್ಯಕರ್ತರ ಪಡೆಯೂ ಇದೆ, ಮನೆ ಮನೆಗೂ ಹೋಗ್ತಾರೆ. ಪನ್ನಾ ಪ್ರಮುಖ ಅನ್ನುವಂತಹ ಬೀದಿಗೂ ಒಬ್ಬರನ್ನ ನೇಮಿಸಿರ್ತಾರೆ. ಅವರು ಮನೆ ಮನೆಗೂ ಹೋಗಿ ಕ್ಷಣಕ್ಕೂ ಹೇಳ್ತಿರ್ತಾರೆ, ಬನ್ನಿ ಓಟ್ ಹಾಕಿ, ಬನ್ನಿ ಓಟ್ ಹಾಕಿ, ಬನ್ನಿ ಓಟ್ ಹಾಕಿ ಅಂತ.
ಮತದಾರರಿಗೆ ಪೀಡಿಸಿ ಕರ್ಕೊಂಡು ಹೋಗ್ತಾರಂತೆ ಅವರು. ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಹರಿಯಾಣ ಚುನಾವಣೆಯನ್ನು ನೋಡಬೇಕು. ಆದರೆ ಇದೆಲ್ಲದರ ಹಿನ್ನೆಲೆಯಲ್ಲೂ ಸಹ ನಾನು ಹೇಳೋದು, ಇದು ಕಾಂಗ್ರೆಸ್ ತನಗೆ ತಾನೇ ಮಾಡಿಕೊಂಡಂತಹ ಸೋಲು. BJP ಗೆದ್ದಿಲ್ಲ, ಕಾಂಗ್ರೆಸ್ ಸೋತಿದೆ, ತನ್ನಿಂದ ತಾನೇ ಸೋತಿದೆ. ಕಾಂಗ್ರೆಸ್ಸಿನಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ, ಅತಿಯಾದ ಆತ್ಮವಿಶ್ವಾಸ. ಹರಿಯಾಣ ಗೆದ್ದೇ ಬಿಟ್ಟಿದ್ದೀವಿ, ಚೀಫ್ ಮಿನಿಸ್ಟರ್ ನಾನು. ಈಗ ನಾವು ಈ ಫಲಿತಾಂಶವನ್ನು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು ಕಾಂಗ್ರೆಸ್ಸಿಗರು. ನೀವು ಒಪ್ಪದೇ ಹೋದರು ಏನೂ ವ್ಯತ್ಯಾಸ ಆಗಲ್ಲ. ಯು ಡೋಂಟ್ ನೋ ಹೌ ಟು ಫೈಟ್. ನಿಮಗೆ ಚುನಾವಣೆ ಗೆಲ್ಲೋದು ಬರಲ್ಲ. ಎದುರಾಳಿ ತಂತ್ರಗಾರಿಕೆ, ಕುತಂತ್ರಗಾರಿಕೆ, ಷಡ್ಯಂತ್ರ ಏನೇ ಮಾಡಿದ್ರು ಫಲಿತಾಂಶ ಏನಾಯಿತು ಅನ್ನೋದೇ ಮುಖ್ಯ ಹೊರತು ನೀವು ಆರೋಪಗಳನ್ನು ಮಾಡಿಕೊಂಡು ನಿಮ್ಮ ಕೈಲಾಗತನವನ್ನು ಮುಚ್ಚಿಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ಯಾವ ರಾಜ್ಯಕ್ಕೂ ಒಳ್ಳೆಯದಾಗಲ್ಲ, ದೇಶಕ್ಕೂ ಒಳ್ಳೆಯದಾಗಲ್ಲ. ಹರಿಯಾಣ ಎಲೆಕ್ಷನ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಗೆಲ್ಲೋದು ಸಾಧ್ಯನೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲೂ ಹೇಗೆ ಗೆಲ್ಲಬೇಕು ಅಂತ BJP ತೋರಿಸ್ಕೊಟ್ಟಿದೆ. ಅದು ಯಾವ ಮಾರ್ಗದಲ್ಲಾದರೂ ಸರಿ, ಗೆಲ್ಲಲೇಬೇಕಾದನ್ನು ಸೋಲಬಹುದು, ಹೇಗೆ ಆರಾಮಾಗಿ ಸೋಲಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದೆ ಕಾಂಗ್ರೆಸ್, ಹರಿಯಾಣ ಕಾಂಗ್ರೆಸ್. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಏನೋ ಸಾಧನೆ ಮಾಡಿದ್ದೀವಿ ಅಂತ ಕಾಂಗ್ರೆಸ್ಸು ಎದೆ ತಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಲ್ಲಿ. ಯಾಕೆಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಅವರ ಕಾರಣಕ್ಕೆ ಅಲ್ಲಿ ಆ ಮೈತ್ರಿಕೂಟ ವರ್ಕ್ ಆಗಿರೋದು. ಕಾಂಗ್ರೆಸ್ ಕೇವಲ 8 ಸ್ಥಾನಗಳನ್ನು ಮಾತ್ರ ಪಡೆದುಕೊಂಡಿರೋದು. ಬರೀ 8 ಸೀಟು ಜಮ್ಮು ಕಾಶ್ಮೀರದಲ್ಲಿ. 49ರಲ್ಲಿ 8 ಮಾತ್ರ ಕಾಂಗ್ರೆಸ್ದು, ಮಿಕ್ಕಿದ್ದ ಎಲ್ಲ ಸೀಟುಗಳು ನ್ಯಾಷನಲ್ ಕಾನ್ಫರೆನ್ಸ್ದು. ಸೊ ಹರಿಯಾಣ ಹೋಯಿತು. ಜಮ್ಮು ಕಾಶ್ಮೀರದಲ್ಲಿ ಅವರು ಇದ್ದು ಇಲ್ಲದಂಗೆ ಲೆಕ್ಕಕ್ಕಿಲ್ಲ ಕಾಂಗ್ರೆಸ್. 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಹುರುಪು ಬಂದಿತ್ತು, ಹುಮ್ಮಸ್ಸು ಬಂದಿತ್ತು, ಒಂದು ರೀತಿ ಆತ್ಮವಿಶ್ವಾಸ ಬಂದಿತ್ತು, ಅದು ಮತ್ತೆ ಕಳೆದುಕೊಳ್ತು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಗುತ್ತೆ, ಜಾರ್ಖಂಡ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಭಾರತೀಯ ರಾಜಕೀಯ ಯಾವ ಕಡೆ ಹೋಗುತ್ತೆ, ಮತ್ತದೇ ದ್ವೇಷ ರಾಜಕಾರಣದ ಸುತ್ತಾನೇ ಗಿರಿಕಿ ಹೊಡಿತಾ ಇರುತ್ತಾ ಅಥವಾ ಅದರಿಂದ ಹೊರಗೆ ಬರೋದಕ್ಕೆ ದಾರಿ ಕಾಣಿಸುತ್ತಾ, ಕಾದು ನೋಡಬೇಕು. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.